ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ನಾನು ಕನ್ನಡ ಲಾಗ್ ಮಾಡ್ತೀನಿ. ಸೊ ನನ್ನ ಚಾನಲ್ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕಮೆಂಟ್ಸ್ ಏನೇ ಇದ್ದರೂ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಮನೆ ಕ್ಲೀನಿಂಗ್ ಮಾಡಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಮಾರ್ನಿಂಗು ಎದ್ದಿದ್ದು ಲೇಟು. ಸಂಡೇ ಟೈಮಲ್ಲಿ ಯೂಶ್ವಲಿ ಎದ್ದೊಳೋದು ಲೇಟಾಗಿ ಎದ್ದೋಳೋಣ ಅಂತ ಅಂದ್ಕೊತೀವಿ, ಬಟ್ ಆ ದಿವಸನೇ ನಾವು ಬೇಗ ಎದ್ದಿರ್ತೀವಿ. ಹಾಗಾಗಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಬಂದು ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡಿದ್ದೆ. ಬಟ್ ಒಂದೇ ಸರಿ ಅಡುಗೆ ಎಲ್ಲ ಮಾಡಿಬಿಟ್ರೆ ನೈಟ್ಗೆಲ್ಲ ಅಷ್ಟು ಟೆನ್ಷನ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ತಾ ಜೊತೆಗೆ ಅಡುಗೆನೂ ಕೂಡ ಮಾಡಿಟ್ಬಿಟ್ಟಿದ್ದೆ. ಮತ್ತು ಬ್ರೇಕ್ಫಾಸ್ಟು ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಸೊ ಚಿಕನ್ ಫ್ರೈ ಎಲ್ಲ ಆಗಿತ್ತು. ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ನಂತರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ವಾಷಿಂಗ್ ಹಾಕಿದೆ. ಸೊ ಇದು ರೆಸಿಪಿ ಬಂದು ನಾನು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ ರೀತಿ ಮಾಡಿದ್ದು ಅಂತ ಹೇಳ್ಬಿಟ್ಟು ರೆಸಿಪಿ ತೋರಿಸ್ತೀನಿ. ಸೊ ನಾನು ಎರಡಕ್ಕೂ ಒಂದೇ ಐಟಮ್ಸ್ ಹಾಕಿ ಗ್ರೇವಿ ಎಲ್ಲ ಮಾಡಿದ್ದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಬೇಗನೆ ಮಾಡ್ಬೋದು. ಸೊ ಕಿಚನ್ ಕ್ಲೀನ್ ಮಾಡೋದು ಅಂದರೆ ತುಂಬಾ ರಿಸ್ಕಿ ಕೆಲಸ. ಏಕೆಂದರೆ ನಾವು ಅಡುಗೆ ಮಾಡಬೇಕಾದ್ರೆಲ್ಲ ಸ್ವಲ್ಪ ಎಲ್ಲ ಮೆಸ್ಸಿ ಆಗಿರುತ್ತೆ. ನಂತರ ಅದೆಲ್ಲ ನೀಟಾಗಿ ಒಂದು ಕಡೆ ಅರೇಂಜ್ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಎಲ್ಲ ಫುಲ್ಲು ಕ್ಲೀನ್ ಮಾಡಿ ನಂತರ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೆ. ಒಂದು ಕಡೆ ಸೈಡ್ ಬಟ್ಟೆ ವಾಶ್ ಆಗ್ತಾಯಿತ್ತು. ಸೊ ಕಿಚನ್ ಎಲ್ಲ ಗ್ಯಾಸ್ ಸ್ಟೌವೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸೊ ಮಂಡೆಗೆಲ್ಲ ಬೇಗ ಅಡುಗೆ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಡ್ತಾಯಿದ್ದೆ. ಸೊ ಮಂಡೇ ಬಂದು ಸ್ಕೂಲ್ ಓಪನ್ನು. ಮಕ್ಳಿಗಿಬ್ರಿಗೂ ಆಲ್ರೆಡಿ ಮಗಳಿಗೆ ಸ್ಕೂಲ್ ಓಪನ್ ಆಗಿದೆ. ಸೊ ಮಗನಿಗೆ ಸ್ಕೂಲ್ ಓಪನ್ ಆಗುತ್ತೆ. ಹಾಗಾಗಿ ನಾನು ಮಾರ್ನಿಂಗ್ ಎಲ್ಲ ಮತ್ತೆ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಇವತ್ತೇ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೆ. ಸೊ ಸಂಡೇ ಬಂತು ಅಂತಂದರೆ ಹೊರಗಡೆ ಹೋಗೋದು, ಏನಾದರೂ ಪರ್ಚೇಸಿಂಗು ಏನಾದರೂ ಇರುತ್ತೆ. ಮತ್ತು ಶೂಸ್ ಎಲ್ಲ ಪರ್ಚೇಸಿಂಗ್ ಮಾಡೋದಿತ್ತು ನನಗೆ. ಮತ್ತು ಡಿಮಾರ್ಟಲ್ಲಿ ಹೋಗಿ ಬ್ಯಾಗ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದು. ನಂತರ ಅದಲ್ದಲೇ ಬೇರೆ ಕಡೆ ಸೈಡೆಲ್ಲ ನೋಡೋಣ, ಯಾವುದಾದ್ರೂ ಚೆನ್ನಾಗಿರೋ ಬ್ಯಾಗ್ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಸೊ ಕೆಲಸ ಎಲ್ಲ ಆಯಿತು. ಸೊ ಕಿಚನ್ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಟ್ಟೆ. ಸೊ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ. ಈ ಥರ ಇರುತ್ತೆ ಫಸ್ಟು ಕ್ಲೀನ್ ಮಾಡಿದಾಗ. ನಂತರ ಅದನ್ನು ನಾವೇನಾದರೂ ಅಡುಗೆ ಮಾಡೋದಕ್ಕೆ ಹೋದಾಗ ತುಂಬ ಫುಲ್ಲು ಮೆಸ್ಸಿ ಆಗುತ್ತೆ. ಸೊ ಒಂದು ಕಿಚನ್ ಕ್ಲೀನ್ ಮಾಡೋದು ಒಂದು ದೊಡ್ಡ ಚಾಲೆಂಜು ನಮಗೆ ಹೆಣ್ಮಕ್ಳಿಗೆ. ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಒಂದೊಂದು ಟೈಮು ಗಲೀಜಾಗುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಕೆಲವರು ಹೊರಗಡೆ ಕೆಲಸ ಮಾಡೋ ಅಂಥವ್ರು ತುಂಬ ನೀಟಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಮನೆಯಲ್ಲಿರೋ ಅಂಥವ್ರು ಸ್ವಲ್ಪ ಚೆನ್ನಾಗಿ ಇಟ್ಕೋಬೋದು. ಸೊ ಮೇಲ್ಗಡೆ ಬಂದು ಇವಾಗ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ. ಸೊ ನನ್ನ ಟೆರೆಸ್ ಗಾರ್ಡನ್ನು ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ. ಯಾವಾಗಾದರೂ ಫ್ರೀ ಆದಾಗ ನನ್ನ ಟೆರೆಸ್ ಗಾರ್ಡನ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಟೈಮ್ ಇಲ್ದಲೇ ಇರೋ ಕಾರಣ ಸೊ ಅದು ಕ್ಲೀನ್ ಮಾಡೋದಕ್ಕೂ ಆಗಿಲ್ಲ. ಸೊ ಕೆಲಸ ತುಂಬ ಜಾಸ್ತಿ ಇರುತ್ತೆ. ನನಗೆ ಅಂಗಡಿ ಕೆಲಸ ಮತ್ತು ಮನೆ ಕೆಲಸ, ಮಕ್ಕಳು ಕೆಲಸ. ಸೊ ಟೈಮ್ ಇರೋದೇ ಇಲ್ಲ. ಫಸ್ಟ್ ಆಗಿದ್ದರೆ ನನಗೆ ಏನು ಕೆಲಸ ಮಾಡ್ತಿರ್ಲಿಲ್ಲ, ಮನೇಲೇ ಇರ್ತಿದ್ದೆ. ಹಾಗಾಗಿ ನಾನು ಸ್ವಲ್ಪ ಟೆರೆಸ್ ಮೇಲೆಲ್ಲ ತುಂಬ ಗಿಡಗಳು ಇಟ್ಕೊಂಡಿದ್ದೆ. ಸೊ ಲೋಟಸ್ ಫ್ಲವರ್ ನೋಡಿ, ಇನ್ನೂ ಫ್ಲವರ್ ಬಂದಿಲ್ಲ, ಜಸ್ಟ್ ಇವಾಗೆಲ್ಲ ಲೀಫ್ ಎಲ್ಲ ಬಂದಿದೆ. ಸೊ ಕರಿಬೇವು ಮತ್ತು ಸೀಬೆ ಹಣ್ಣು, ಇದು ಆಲ್ ಸ್ಪೈಸಸ್ ಪ್ಲ್ಯಾಂಟು. ನನಗೆ ಏನೇನು ಪ್ಲ್ಯಾಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಸೊ ಅದನ್ನು ವಿಡಿಯೋ ಮಾಡೋದಕ್ಕೂ ನಂಗೆ ಟೈಮ್ ಸಿಗ್ತಾಯಿಲ್ಲ. ಸೊ ತುಂಬ ಗಲೀಜಾಗಿತ್ತು ಟೆರೆಸ್ಸು. ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಕ್ಲೀನಾಗಿ ಇಡೋಕ್ಕಾಗೇ ಇಲ್ಲ. ಸೊ ರೆಡಿ ಆಗಿ ಹೊರಟ್ವಿ. ನಾವು ಸುಂಕದಕಟ್ಟೆ ಅಂದರೆ ಮಾಗಡಿ ರೋಡ್ ಸುಂಕದಕಟ್ಟೆ ಹತ್ರ ನಿಯರೆಸ್ಟ್ ಡಿಮಾರ್ಟ್ ಇದೆ. ಸೊ ಅಲ್ಲಿ ಡಿಮಾರ್ಟ್ಗೆ ಮತ್ತು ಅಲ್ಲಿ ಲಿಬರ್ಟಿ ಕಂಪ್ನಿದು ಶೂಸ್ ಸಿಗುತ್ತೆ. ಸೊ ಅಲ್ಲಿ ಹೋಗಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹಾಗೆ ಹಾಂದಿವೆ ಹೋಗ್ತಾ ಇಲ್ಲೊಂದು ಟೀ ಸ್ಟಾಲ್ ಇತ್ತು. ಸೊ ಟೀ ಸ್ಟಾಲ್ ಹೋಗೋಣ ಒಂದು ಕಪ್ಪು ಅಂತ ಹೇಳಿ ಹೋದ್ವಿ. ಜಸ್ಟ್ ಅಷ್ಟು ತುಂಬ ಏನು ಚೆನ್ನಾಗಿರಲಿಲ್ಲ. ಅಲ್ಲಿಂದ ಮುಂದೆ ಹೊರಟ್ವಿ. ಅಲ್ಲಿಂದ ಮುಂದೆ ಹೊರಟಾದ್ಮೇಲೆ ಅಲ್ಲೊಂದು ವುಡ್ಲ್ಯಾಂಡ್ ಅಂತ ಹೇಳಿಬಿಟ್ಟು ಶೂಸ್ದು ಒಂದು ಶಾಪ್ ಇತ್ತು. ಇಲ್ಲಿ ನಮಗೆ ಲಿಬರ್ಟಿ ಸಿಗುತ್ತಾ ಅಂತ ನೋಡಿದ್ವಿ. ಲಿಬರ್ಟಿ ಶೂಸ್ ಇತ್ತು. ಸೊ ನಾವು ಸ್ವಲ್ಪ ಅಲ್ಲಿ ಇರೋ ಅಂಥ ಶೂಸೇ ನೋಡ್ತೀವಿ. ಏಕೆಂದರೆ ಫುಲ್ಲು 1 ವರ್ಷ ಬರಬೇಕಲ್ಲ. ಸೊ ಹಾಗಾಗಿ ಇದು ಫುಲ್ಲು ವೆಯ್ಟ್ಲೆಸ್ ಇದೆ. ಲಿಬರ್ಟಿಯಲ್ಲಿ ವೆಯ್ಟ್ ಬರೋದಿಲ್ಲ, ಮಕ್ಕಳಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಲಿಬರ್ಟಿ ಚಾಯ್ಸ್ ಮಾಡ್ಕೊಂಡ್ವಿ. ಸೊ ಅಲ್ಲಿ
ಸಿಕ್ಕಾಪಟ್ಟೆ ರೇಟು, 1000 ರುಪೀಸು ಬರೀ ಶೂಸ್ಗೆ ಆಯಿತು. ಅಲ್ಲಿಂದ ನಾವು ಡಿ ಮಾರ್ಟ್ಗೆ ಹೋದ್ವಿ. ಡಿ ಮಾರ್ಟಲ್ಲಿ ಸ್ವಲ್ಪ ಬ್ಯಾಗ್ಸ್ ಎಲ್ಲ ಯಾರೋ ತೊಗೊಂಡು ಹೋಗ್ತಿದ್ರು. ಸೊ ನೋಡೋಣ ಅಲ್ಲೊಂದು ಸರಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಸೊ ಎವ್ವಿ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ಸಂಡೇ ಆಗಿರೋದ್ರಿಂದ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ, ತುಂಬಾ ರಶ್ ಇತ್ತು. ಹೇಗೋ ಮಾಡಿ ನಾವಲ್ಲಿ ಒಂದು 3 ಬ್ಯಾಗ್ಸು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಜಸ್ಟ್ ಸಿಂಪಲಾಗಿ ತೊಗೊಂಡು ಬಂದ್ವಿ. ಅದೇ ತುಂಬಾ ಟೈಮ್ ಆಯಿತು. ಹಾಗಾಗಿ ನನಗೆ ಜಸ್ಟ್ ಬ್ಯಾಗ್ ಮಾತ್ರ ಬೇಕಿತ್ತು. ಸೊ ನಾವು ಬ್ಯಾಗ್ ಪರ್ಚೇಸ್ ಮಾಡ್ಕೊಂಡ್ವಿ. ಸೊ ಅಲ್ಲಿನ ಜನ ನೋಡಿಬಿಟ್ಟು ನಮಗೆ ಇಷ್ಟು ಜನ ಕ್ರೌಡ್ ಇದೆಯಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿಬಿಟ್ಟು ನಾವು ಮುಂದೆ ಹೋಗಿ ಅಲ್ಲೊಂದು ವಾಟ್ರ್ ಬಾಟಲ್ಲು ಆ ಥರ ಎಲ್ಲ ನೋಡಿದ್ವಿ. ಅಷ್ಟು ಚೆನ್ನಾಗಿರಲಿಲ್ಲ ವಾಟರ್ ಬಾಟಲ್ಲು. ಸೊ ಹಾಗಾಗಿ ಸ್ವಲ್ಪ ಸ್ಟೀಲಲ್ಲಿ ನೋಡೋಣ ಅಂತ ಹೋಗಿದ್ದು, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಮತ್ತು ಲೆಂತು ಉದ್ದ ಇತ್ತು. ಸೊ ಕೆಲವೊಂದೆಲ್ಲ ವಾಟರ್ ಕಡಿಮೆ ಹಿಡಿಸ್ತಿತ್ತು, 500 ml ಆ ಥರ ಇತ್ತು. ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ನೋಡೋಣ ಅಂದ್ಕೊಂಡು ತೊಗೊಳ್ಳಿಲ್ಲ. ಸೊ ಇವ್ನು ನೋಡಿ ಜಾಮಿಟ್ರಿ ತೊಗೊಳೋದಕ್ಕೆ, ಒಂದು ಜಾಮಿಟ್ರಿ ತೊಗೊಳೋದಕ್ಕೆ 1/2 hour ತೊಗೊಂಡಿದ್ದಾನೆ. ಸೊ ಒಂದು ಜಾಮಿಟ್ರಿ ಇದು ಬೇಡ ಅದು ಬೇಡ ಅಂತ ಹೇಳ್ತಲೇ ಇದ್ದ. ಅವರಪ್ಪ ಯಾವ್ದಾದ್ರು ಒಂದು ತೊಗೊಳ್ಳಿ ಅಂತ ಅವನಿಗೂ ಚಾಯ್ಸ್ ಕೊಟ್ಟರು. ಅವನು ತೊಗೊಳೋದಕ್ಕೆ ರೆಡಿ ಇರಲಿಲ್ಲ. ಯಾವುದೋ ಒಂದು ತೊಗೊಂಡು ಬಂದರು ಕೊನೆಗೆ. ಸೊ ಇಲ್ಲಿ ಬಂದು ಐಸ್ ಕ್ರೀಮ್ ತೊಗೊಂಡ್ವಿ. ಈ ಐಸ್ ಕ್ರೀಮ್ ತೊಗೊಳೋದಕ್ಕೂ 1/2 hour ಲೇಟ್ ಆಯಿತು. ಹೋಗಿದ್ದ ಕಡೆ ಎಲ್ಲ 1/2 hour 1 hour ಲೇಟ್ ಆಯಿತು. ಸೊ ಹಾಗಾಗಿ ನಾವು ನೆಲಮಂಗಲಕ್ಕೆ ಹೋಗೋದಿತ್ತು. ಅತ್ತೆ ನೆಲಮಂಗಲದಲ್ಲಿ ನಮ್ಮ ನಾದಿನ ಮನೆ ಇದೆ. ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇತ್ತು. ನೋಡಿದ್ರೆ ಇಲ್ಲೇ ಲೇಟ್ ಆಗಿತ್ತು. ಸುಮಾರು 4 o'clock ಅಲ್ಲೇ ಆಯಿತು. ತುಂಬ ಮಳೆ ಬರೋ ಥರ ಇತ್ತು ಕೂಡ. ಸ್ಲಿಪ್ಪರ್ ನೀಟಾಗಿ ಹಾಕ್ಕೊಂಡ್ರೆ ಸರಿ ಹೋಯ್ತು. ಯಾವಾಗಲೂ ಉಲ್ಟಾ ಹಾಕೊಳ್ತಾನೆ ನೀವು ಒಬ್ಬ ಉಲ್ಟಾ. ಯಾವಾಗಲೂ ಉಲ್ಟಾ ಸ್ಲಿಪ್ಪರ್ ಹಾಕೊಳ್ತಾನೆ. ಸೆಕೆಂಡ್ ಸ್ಟ್ಯಾಂಡರ್ಡು ದಡ್ಡ ಇವನು. ಸೊ ಮಳೆ ಆಗಲೇ ಸ್ಟಾರ್ಟ್ ಆಯಿತು. ನಾವು ಹೊರಟ್ವಿ. ಮತ್ತೆ ನಾವು ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಪಾಪುನ ತೋರಿಸಿ ಮತ್ತೆ ಕರ್ಕೊಂಡೋಗಿ ಬಿಡೋದಿತ್ತು. ಸೊ ನಾವು ಬರೋದು ಹೋಗೋದೇ ಆಗಿತ್ತು. ಸಂಡೇ ಫುಲ್ಲು ಇದೇ ಟೈಮ್ ಆಯಿತು. ನಾವು ಬಂದು ಮನೆಗೆ ಬರೋಷ್ಟೊತ್ತಿಗೆ 10 o'clock ಆಗಿತ್ತು.